ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮರುದಿನ ನಾನು ಅಚ್ಚು ಜೊತೆಗೆ ಹೋದೆ. ಅಲ್ಲಿ ನನಗೊಂದು ಆಘಾತಕಾರಿ ಸುದ್ದಿ ಕಾದಿತ್ತು ಎಂದು ಆಗ ತಿಳಿದಿರಲಿಲ್ಲ. ಅಚ್ಚು, ಇದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ವಾ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಎಂದು ಕೇಳಿದಾಗ, ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಹೇಳ್ತೇನೆ ಎಂದವ ಒಳಗಡೆ ಹೋಗಿ ಯಾರ ಬಳಿಯೋ ಏನೋ ಮಾತನಾಡಿ ಬಂದ. ಅವರ ಮಾತು ನನಗೆ ಕೇಳಿಸಲಿಲ್ಲ. ಬಾ ಹೋಗುವ ಎಂದು ನನ್ನನ್ನು ಒಳಗೆ ಕರೆದೊಯ್ದ. ಅಲ್ಲಿ ಹೋಗಿ ನೋಡಿದಾಗ ಯಾರೋ ಹುಡುಗಿ ಡ್ರಗ್ಸ್ ಬೇಕೆಂದು ಗಲಾಟೆ ಮಾಡುತ್ತಿದ್ದಳು. ಅವಳ ಮುಖ ಸರಿಯಾಗಿ ಕಾಣಲಿಲ್ಲ, ಆದರೆ ಆ ಧ್ವನಿ ಪರಿಚಿತವೆನಿಸಿತು. ಕೊನೆಗೆ ಆ ಮುಖವನ್ನು ನಾನು ನೋಡಿದೆ. ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ನಿಶಾ ಎಂದು ಸುರಿದೆ. ಹೌದು, ಅವಳು ಬೇರೆ ಯಾರೂ ಆಗಿರದೆ ನಿಶಾ ಆಗಿದ್ದಳು. ನಿಶಾ, ಅಚ್ಚು, ನಿಶಾ ಹೇಗೆ ಇಲ್ಲಿ ಎಂದು ಆತಂಕದಿಂದ ಅವನನ್ನು ಕೇಳಿದೆ. ನನಗೆ ಯಾಕೋ ಅವಳನ್ನು ಮಾತನಾಡಿಸಲು ಧೈರ್ಯ ಬರಲಿಲ್ಲ. ಎಲ್ಲ ಹೇಳ್ತೇನೆ ಅವನಿ, ಆದರೆ ಇಲ್ಲಿ ಬೇಡ. ನಾನು ಡಾಕ್ಟ್ರನ್ನು ಮಾತಾಡಿಸ್ಕೊಂಡು ಬರ್ತೇನೆ, ಆಮೇಲೆ ನಾವು ಮಾತಾಡುವ ಎಂದ. ನಾನು ಸರಿ ಎಂದೆ. ಅವನು ಬಂದ ಮೇಲೆ ಡಾಕ್ಟ್ರ್ ಏನು ಹೇಳಿದರು ಎಂದು ಕೇಳಿದೆ. ಅವಳು ಯಾವಾಗ ಸರಿ ಹೋಗ್ತಾಳೆ ಅಂತ ಹೇಳಲಾಗುವುದಿಲ್ಲ ಎಂದರು. ಎಂದವನು ಹೇಳಿದಾಗ ನನ್ನ ದುಃಖದ ಕಟ್ಟೆ ಒಡೆಯಿತು. ಅವನಿ, ಯಾಕೆ ಅಳ್ತಾ ಇದೆಯಾ? ಇವಳಿಗೋಸ್ಕರನಾ? ನಿನ್ನ ಜೊತೆಲೇ ಇದ್ದು ನಿನ್ನ ಬೆನ್ನಿಗೆ ಚೂರಿ ಹಾಕಿದಾಳಲ್ವ ಇವಳು, ಆ ಇವಳಿಗಾಗಿ ನೀನು ಅಳ್ತಾ ಇದೆಯಾ ಎಂದು ಹೇಳಿದಾಗ, ನಿಶಾ ಮತ್ತು ನನ್ನ ಗೆಳೆತನದ ಬಗ್ಗೆ ನಾನು ಅಚ್ಚುವಿಗೆ ಏನು ಹೇಳಿದ ನೆನಪಿಲ್ಲ. ಮತ್ತೆ ಹೇಗೆ ಇವನು ಈ ಮಾತನ್ನು ಹೇಳಿದ ಎಂದು ಮನಸ್ಸಿನಲ್ಲಿ ಅಂದುಕೊಂಡಾಗ, ಬಾ ಹೊರಗಡೆ ಹೋಗಿ ಮಾತಾಡುವ ಎಂದವನು ನನ್ನನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದ. ನಾನು ಅಲ್ಲೇ ಒಂದು ಮರದ ನೆರಳಿನಲ್ಲಿ ಕುಳಿತೆ. ಅವನು ನನ್ನ ಸನಿಹದಲ್ಲೇ ಕುಳಿತವ ಮೌನವಾಗಿಯೇ ಇದ್ದ. ಅಚ್ಚು, ನಿಶಾ ಯಾಕೆ ಅಲ್ಲಿದ್ದಾಳೆ? ನನಗೆ ಗೊತ್ತಿರೋ ಪ್ರಕಾರ ಅವಳಿಗೆ ಆ ಥರ ಯಾವುದೇ ಅಭ್ಯಾಸ ಇಲ್ಲ ಎಂದೆ. ಅವನಿ, ನಿನಗೆ ನಿಜವಾಗ್ಲೂ ನಿಶಾ ಬಗ್ಗೆ ಗೊತ್ತಾ? ನಿನ್ನಷ್ಟು ಮುಗ್ದೆ ಅಲ್ಲ ಅವಳು. ಇಷ್ಟೆಲ್ಲ ನಡೆದ ಮೇಲೂ ಅವಳ ಹಿತದ ಕುರಿತು ಯೋಚಿಸ್ತೀಯಲ್ವಾ? ನಿನ್ನನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀನು ಅವಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ಯಾ ಎಂದವನು ಪ್ರಶ್ನಿಸಿದಾಗ ನಾನು ತಲೆ ತಗ್ಗಿಸಿದೆ. ಅವನು ಹೇಳಿದಷ್ಟು ವಿಷಯ ಅಕ್ಷರಶಃ ಸತ್ಯ. ನಾನು ನಿಶಾಳ ಬಗ್ಗೆ ಏನು ತಿಳ್ಕೊಂಡಿದ್ನೋ ಅದು ಅವಳ ಅಲ್ವೇ ಅಲ್ಲ. ಅವನಿ, ಅವತ್ತು ನೀನು ಸೂಯಿಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಲ್ವಾ? ಆಗ ನನಗೆ ಆ ಆಯುಷ್ ಮೇಲೆ ತುಂಬ ಕೋಪ ಬಂತು. ನಿನಗೆ ಮೋಸ ಮಾಡಿದ ಹಾಗೆ ಬೇರೆ ಹುಡುಗಿಯರಿಗೆ ಮೋಸ ಆಗಬಾರ್ದು ಅಂತ ನಾನು ನಿನ್ನ ಫ್ರೆಂಡ್ ಗೀತಾ ಬಳಿ ಆಯುಷ್ ಜೊತೆ ಇದ್ದ ಹುಡುಗಿ ಬಗ್ಗೆ ವಿಚಾರಿಸಿದೆ. ಆವಾಗಲೇ ಅವಳು ನಿಶಾ ಎಂದು, ನಿನ್ನ ಬೆಸ್ಟ್ ಫ್ರೆಂಡಾಗಿ ನಿನಗೆ ಮೋಸ ಮಾಡಿದವಳೆಂದು ನಂಗೆ ತಿಳಿದದ್ದು. ನಿನ್ನ ಪರಿಸ್ಥಿತಿ ನೆನೆದು ನನಗೆ ಅವರ ಮೇಲೆ ಇನ್ನಷ್ಟು ಕೋಪ ಬಂತು. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ನಡೆಯಬಾರದು ಎಂದು ಸುಮ್ಮನಿದ್ದೆ. ನಿನಗೆ ಒಂಟಿತನ ಕಾಡಬಾರದು ಎಂದು ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಅಮೇರಿಕದಿಂದ ಬಂದು ಇಲ್ಲೇ ಸೆಟ್ಲ್ ಆಗೋಕೆ ಹೇಳಿದೆ. ನನ್ನ ಮಾತಿಗೆ ಅವರು ಒಪ್ಪಿದರು. ಆದರೆ ಅಲ್ಲಿ ಬಿಸ್ನೆಸ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಬರಲು ತಡವಾಯಿತಷ್ಟೆ. ಅವರ ಜೊತೆ ನಾನು ಬಂದೆ. ಮೊದಲಿನಂತೆ ನಿನ್ನನ್ನು ಉತ್ಸಾಹದಿಂದ ನೋಡಬೇಕು ಅಂತ ಬೇಕಂತಲೇ ನಿನ್ನ ಜೊತೆ ಜಗಳ ಮಾಡ್ತಿದ್ದೆ. ಹೀಗಿರುವಾಗ ಒಂದು ದಿನ, ಅವತ್ತು ಮೆಡಿಕಲ್ ಕ್ಯಾಂಪ್ನಲ್ಲಿ ನೀನು ಮೂರ್ಛೆ ಹೋದೆಯಲ್ಲ, ಅದಕ್ಕೆ ಕಾರಣಕರ್ತನಾದ ಆ ಅನಾಮಿಕ ವ್ಯಕ್ತಿ ನನ್ನ ಕಣ್ಣಿಗೆ ಬಿದ್ದ. ಅವನನ್ನು ನನ್ನ ಕಸ್ಟಡಿಗೆ ತಗೊಂಡು ವಿಚಾರಿಸಿದಾಗ ಅವನು ಹೇಳಿದ, ಸರ್, ನನ್ನ ಹೆಸರು ನಿತಿನ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಮಗೆ ಅಪ್ಪ ಅಮ್ಮ ಇಲ್ಲ. ನಾನು, ನನ್ನ ತಂಗಿ ನಿಮಿಷಾ ಅಷ್ಟೇ ನಮ್ಮ ಪ್ರಪಂಚ. ನಾನು ನನ್ನ ತಂಗಿನ ಓದಿಸಬೇಕು ಅಂತ 10ನೇ ಕ್ಲಾಸ್ ನಂತರ ಓದುವುದನ್ನು ನಿಲ್ಲಿಸಿದೆ ಸರ್. ಹಗಲು ರಾತ್ರಿ ಸಿಕ್ಕ ಕೆಲಸ ಎಲ್ಲ ಮಾಡಿ ನನ್ನ ತಂಗಿ ಆಸೆಯಂತೆ ಅವಳನ್ನು ಮೆಡಿಕಲ್ ಕಾಲೇಜಿನಲ್ಲಿ ಓದಲು ಸೇರಿಸಿದೆ. ಅವಳು ಓದಿನಲ್ಲಿ ತುಂಬ ಜಾಣೆ. ಅವಳಿಗೋಸ್ಕರ ಕಷ್ಟಪಡುವಾಗ ನನಗೆ ಅವಳ ದಿನನಿತ್ಯದ ಚಟುವಟಿಕೆಗಳಲ್ಲಿ ಗಮನಿಸಲು ಸಾಧ್ಯವಾಗದೆ ಹೋಯಿತು. ಅದರಿಂದ ಎಷ್ಟು ದೊಡ್ಡ ಅನಾಹುತ ಆಗ್ತದಂತ ನಂಗೆ ಗೊತ್ತಿರಲಿಲ್ಲ. ಒಂದಿನ ರಾತ್ರಿ ತಡವಾಗಿ ಬಂದವಳು ಯಾವುದೋ ಅಮಲಿನಲ್ಲಿದ್ದಳು. ನಾನು ಯಾಕೆ ಇಷ್ಟು ಹೊತ್ತಾಯಿತು ಅಂತ ಕೇಳಿದ್ದಕ್ಕೆ ಏನೇನೋ ಹೇಳಿ ನೇರ ಹಾಸಿಗೆ ಮೇಲೆ ಬಿದ್ದಳು. ಬೆಳಗ್ಗೆ ಎದ್ದಾಗ ತಲೆನೋವು ಅಂತ ಹೇಳಿ ಅಳ್ತಿದ್ಲು. ನನ್ನ ತಂಗಿ ಮೊದಲಿನಂತೆ ಇಲ್ಲ ಅಂತ ನನಗೆ ಅನುಮಾನ ಶುರುವಾಯಿತು. ಒಂದಿನ ಅವಳು, ಅಣ್ಣ, ನಾನೊಬ್ಬರನ್ನು ಪ್ರೀತಿಸ್ತೇನೆ ಎಂದಳು. ಹುಡುಗ ಯಾರಂತ ಹೇಳಮ್ಮ ಎಂದು ಕೇಳಿದಾಗ
ಆಯುಷ್ ಬಗ್ಗೆ ಹೇಳಿದಳು. ಅವನ ಬಗ್ಗೆ ವಿಚಾರಿಸಿ ಅವನು ಒಳ್ಳೆಯವನಾಗಿದ್ದರೆ ನಿನ್ನ ಓದು ಮುಗಿದ ತಕ್ಷಣ ನಿಮ್ಮಿಬ್ಬರ ಮದುವೆ ಎಂದೆ. ಅದಾದ ನಂತರ ಒಂದು ದಿನ ಪೂರ್ತಿ ಅವಳು ಮನೆಗೆ ಬರಲೇ ಇಲ್ಲ. ಅವಳಿಗಾಗಿ ಎಲ್ಲ ಕಡೆ ಹುಡುಕಾಡಿದೆ. ಎಲ್ಲೂ ಅವಳ ಸುಳಿವಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡ್ರೆ ಎಷ್ಟಾದರೂ ಅವಳು ಹೆಣ್ಣಲ್ವಾ, ಪೊಲೀಸ್ ಸ್ಟೇಷನ್ ತನಕ ವಿಷಯ ಹೋಗಿ ಮುಂದೆ ಅವಳ ಭವಿಷ್ಯಕ್ಕೆ ತೊಂದರೆ ಆದರೆ ಎಂದು ಸುಮ್ಮನಿದ್ದೆ. ಮರುದಿನ ಬೆಳಗ್ಗೆ ಅವಳು ಬಂದವಳು ನನ್ನ ಮುಂದೆ ಕುಸಿದು ಕುಳಿತು ಅಳತೊಡಗಿದಳು. ಅಣ್ಣ, ಈ ಪಾಪಿನ ಕ್ಷಮಿಸ್ಬಿಡು ಎಂದು ಜೋರಾಗಿ ಅತ್ತಳು. ಮೊದಲು ಅಳೋದನ್ನು ನಿಲ್ಲಿಸಿ ಏನಾಯಿತು ಅಂತ ಹೇಳಮ್ಮ ಎಂದು ಕೇಳಿದಾಗ, ನಿನ್ನೆ ಮನೆಗೆ ಬರದೆ ನಿನಗೆ ಬೇಜಾರು ಮಾಡಿದೆ, ಅದಕ್ಕೆ ಹಾಗಂದೆ. ನನಗೆ ತಲೆ ನೋಯ್ತಾ ಇದೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ ಎಂದು ಅವಳ ರೂಮಿಗೆ ಹೋಗಿ ಬಾಗಿಲು ಹಾಕಿದಳು ಸರ್. ತುಂಬ ಹೊತ್ತು ಅವಳ ಸುದ್ದಿ ಇಲ್ಲ ಅಂತ ಬಾಗಿಲು ಬಡಿದೆ. ಆಗ ಅವಳು ಬಾಗಿಲು ತೆರೀಲಿಲ್ಲ. ಬಾಗಿಲು ಹೊಡೆದು ಒಳಗೆ ಹೋದಾಗ ಅವಳು ನೇಣು ಹಾಕಿ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋಗಿದ್ಲು ಸರ್. ಆಗ ಒಂದು ಪತ್ರ ನನ್ನ ಕಣ್ಣಿಗೆ ಬಿತ್ತು. ನಾನು ನಿನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ. ನೀನು ಹಗಲು ರಾತ್ರಿ ನನಗೋಸ್ಕರ ಕಷ್ಟಪಟ್ಟು ದುಡಿತಿದ್ದೆ. ಆದರೆ ನಾನು ಆ ಆಯುಷ್ ಪ್ರೀತಿ ನಂಬಿ ಮೋಸ ಹೋದೆ. ಅವನು ಮನುಷ್ಯನೇ ಅಲ್ಲ, ಅವನೊಬ್ಬ ಮೃಗ. ಅವನು ನನಗೆ ಡ್ರಗ್ಸ್ ಕೊಟ್ಟು ಅವನ ದಾಸಿಯಾಗಿ ಮಾಡಿದ್ದಾನೆ ಅಣ್ಣ. ನಾನು ಈಗ ಪರಿಶುದ್ಧವಾಗಿಲ್ಲ. ನಿನ್ನೆ ಅಮಲಿನಲ್ಲಿ ಅವನ ಜೊತೆಗೆ ಇದ್ದೆ. ಬೆಳಗ್ಗೆ ಎದ್ದಾಗ ನನಗೆ ಎಲ್ಲ ಅರಿವಾಗಿದ್ದು. ಅವನು ನನ್ನನ್ನು ಅವನ ಅಗತ್ಯಕ್ಕೆ ಬಳಸಿಕೊಳ್ಳುತ್ತಿದ್ದ. ಈಗ ನನಗೆ ಅವನು ಮತ್ತು ಡ್ರಗ್ಸ್ ಇಲ್ಲದೆ ಬದುಕುವುದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಇನ್ನು ಬದುಕುವ ಅರ್ಹತೆ ನನಗಿಲ್ಲ ಎಂದು ಪತ್ರ ಬರೆದಿಟ್ಟು ಪ್ರಾಣ ಬಿಟ್ಟಿದ್ದಳು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನನ್ನ ತಂಗಿ ಬರೆದ ಪತ್ರವನ್ನು ಅವರ ಕೈಗೆ ಕೊಟ್ಟೆ. ಅವರು ಅದನ್ನು ಹರಿದು ಹಾಕಿದ್ದರು. ಪೊಲೀಸರೆಲ್ಲರೂ ಅವನ ಪಕ್ಷ ಅಂತ ಗೊತ್ತಾಯಿತು. ಕೋರ್ಟಿನಲ್ಲಿ ನನಗೆ ನ್ಯಾಯ ಸಿಗಲ್ಲ ಅಂತ ಖಾತ್ರಿಯಾದಾಗ ನಾನೇ ಅವನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದೆ. ಮೊದಲು ಅವನ ಪ್ರಜ್ಞೆ ತಪ್ಪಿಸಿ 2 ದಿನ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಆಮೇಲೆ ಅವನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡು ಅವತ್ತು ಅಲ್ಲಿಗೆ ಅವನನ್ನು ಹುಡುಕಿಕೊಂಡು ಹೋದೆ. ಅವನ ಜೊತೆ ಇದ್ದ ಹುಡುಗಿಯನ್ನು ನೋಡಿ ನನಗೆ ನನ್ನ ತಂಗಿಯ ನೆನಪಾಯಿತು. ಅವನ ಮೇಲಿನ ಕೋಪ ಹೆಚ್ಚಾಯಿತು. ಆದರೆ ಆ ಕ್ಲೋರೋಫಾರ್ಮ್ ತಾಗಿದ್ದು ಆ ಹುಡುಗಿಗೆ. ಅವನು ನನ್ನ ಕೈಯಿಂದ ತಪ್ಪಿಸಿಕೊಂಡ ಎಂದು ಹೇಳಿದ. ನಿಶಾಳನ್ನು ಫಾಲೋ ಮಾಡಿದರೆ ಆಯುಷ್ ಬೇಗ ಸಿಗ್ತಾನೆ ಅಂದ್ಕೊಂಡು ಅವಳನ್ನು ಫಾಲೋ ಮಾಡಿದೆವು. ಒಂದು ದಿನ ಇಬ್ಬರು ಸಿಕ್ಕಿಬಿದ್ದರು. ಆದರೆ ಆಯುಷ್ ತಪ್ಪಿಸಿಕೊಂಡು ಬಿಟ್ಟಿದ್ದ. ನಿಶಾ ಅಮಲಿನಲ್ಲಿದ್ದಳು. ಆ ಸಮಯದಲ್ಲಿ ಅವಳ ಬಾಯಿಯಿಂದ ನಮಗೆ ಬೇಕಾದ ಉತ್ತರ ಸಿಕ್ಕಿತು. ಅವಳಿಗೆ ಆಯುಷ್ ಮೇಲೆ ವ್ಯಾಮೋಹ. ಡ್ರಗ್ಸ್ ಸಪ್ಲೈ ಮಾಡುವವರ ಪೈಕಿ ಮೆಡಿಕಲ್ ಕಾಲೇಜಿನಲ್ಲಿ ಅವನೇ ಮುಖಂಡ. ಅವನ ಬಲೆಗೆ ಸಿಲುಕಿ ಹೆಣ್ಣು ಮಕ್ಕಳು ಪ್ರಾಣ ಕಳೆದುಕೊಂಡರೂ ಅವನ ಹಿಂದಿರುವವರು ಆ ಕೇಸ್ಗಳನ್ನೆಲ್ಲ ಕ್ಲೋಸ್ ಮಾಡಿಸಿದರು. ಆಯುಷ್ ನಿನ್ನನ್ನು ಅವನ ಬಲೆಗೆ ಬೀಳಿಸುವವನಿದ್ದ. ಆದರೆ ನೀನು ಅವನ ಜೊತೆ ಎಲ್ಲೂ ಹೊರಗೆ ಹೋಗಿಲ್ಲ. ಅವನು ಕೊಟ್ಟ ಏನನ್ನೂ ತಿನ್ನಲಿಲ್ಲ. ನಿನ್ನ ಅದೃಷ್ಟ, ನೀನು ಅವನಿಂದ ಪಾರಾದೆ. ಅವನ ಬಗ್ಗೆ ಎಲ್ಲ ಗೊತ್ತಿದ್ದರೂ ನಿಶಾ ಅವನನ್ನು ಬಿಡಲಿಲ್ಲ. ಬದಲಿಗೆ ಅವಳು ಹಣದ ಆಸೆಗೋಸ್ಕರ ತಾನು ಕೆಟ್ಟಿದ್ದಲ್ಲದೆ ಕಾಲೇಜಿಗೆ ಬರುವ ಇತರರನ್ನು ಅವಳ ಹಾದಿಗೆ ತರಲು ಯತ್ನಿಸಿದಳು. ಅವಳನ್ನು ಹಾಗೂ ಅವಳ ಜೊತೆ ಸೇರಿದ ಇತರರನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಿದೆ. ಅದಾದ ಕೆಲವು ದಿನಗಳ ನಂತರ ಆಯುಷ್ಗೆ ನಮ್ಮಿಬ್ಬರ ಬಗ್ಗೆ ಗೊತ್ತಾಯಿತು. ಅವನು ನಿನ್ನನ್ನು ಅವನ ದಾರಿಗೆ ತರುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಅವನನ್ನು ನೀನು ನೋಡುವ ಮೊದಲೇ ನಾನು ಅವನನ್ನು ಅರೆಸ್ಟ್ ಮಾಡಿದೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರೆ ಅವನು ಖಂಡಿತ ಹೊರಗೆ ಬರ್ತಾನೆ. ಅದಕ್ಕೆ ನನ್ನ ಸೀಕ್ರೆಟ್ ಪ್ಲೇಸ್ನಲ್ಲಿ ಅವನನ್ನು ಕೂಡಿ ಹಾಕಿದ್ದೇನೆ ಎಂದು ಅಚ್ಚು ಹೇಳಿದಾಗ ಆಯುಷ್ ಇಷ್ಟೊಂದು ಕೆಟ್ಟವನು ಎಂದು ಗೊತ್ತಿರಲಿಲ್ಲ. ಅವನ ಜೊತೆ ಸೇರಿ ನಿಶಾ ಕೂಡ ಈ ರೀತಿ ಮಾಡುವಳು ಎಂದು ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಮನೆಗೆ ಹೋಗುವ ಎಂದು ಅಚ್ಚು ಹೇಳಿದಾಗ ಹಾಂ ಎಂದೆ. ಇಬ್ಬರೂ ಮನೆಗೆ ತಲುಪಿದೆವು. ನಿಶಾ ಮತ್ತು ಆಯುಷ್ ಬಗ್ಗೆ ನೆನೆದು ಮನಸ್ಸು ಭಾರವಾಗಿತ್ತು. ಮುಂದುವರೆಯುವುದು.